ಹಾಲಿವುಡ್ ಅವರು ಮೈಕಲ್ ಜಾಕ್ಸನ್ ಅವರ ಮೇಲೆ ಒಂದು ಬಯೋಪಿಕ್ ಮಾಡಿದ್ದಾರೆ. 2026 ತುಂಬಾ ಕಾಂಟ್ರವರ್ಷಿಯಲ್ ಮೂವಿ ಮೈಕಲ್ ರಿಲೀಸ್ ಆಗಿದೆ. ಫಿಲಂ ರಿವ್ಯೂ ಅವರು ಫಸ್ಟ್ ಫಿಲಂ ಅಂತ ಆಗ್ಲೇ ಟೈಟಲ್ ಕೊಟ್ಟಿದ್ದಾರೆ. ಆದ್ರೆ ಫ್ಯಾನ್ಸ್ ಗಳು ಮಾತ್ರ ಥಿಯೇಟರ್ಗೆ ನುಗ್ಗಿ ಫಿಲಂ ನ ಎಂಜಾಯ್ ಮಾಡ್ತಿದ್ದಾರೆ. ಇದು 2 ಗಂಟೆ ಫಿಲಂ ಇಂಗ್ಲಿಷ್ ಅಲ್ಲಿ ಇದೆ. ಇದನ್ನ ಹಿಂದಿ ಅಥವಾ ಕನ್ನಡದಲ್ಲಿ ಡಬ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ 90% ಮೂವಿ ಬರೀ ಮ್ಯೂಸಿಕ್ ಅಲ್ಲೇ ತೆಗ್ದಿದ್ದಾರೆ. ಮೂವಿಲಿ ಜಾಸ್ತಿ ಬರೀ ಡ್ಯಾನ್ಸ್ ತೋರಿಸಿದ್ದಾರೆ. ಮೈಕಲ್ ಜಾಕ್ಸನ್ ಮೂವ್ಸ್ ಅಥವಾ ಅವರ ಲೈಫ್ ಸ್ಟೋರಿ ಬಗ್ಗೆ ತೋರಿಸಿದ್ದಾರೆ. ಮೈಕಲ್ ಜಾಕ್ಸನ್ ಅವರ ಬ್ಯಾಕ್ ಸ್ಟೋರಿ ಏನಿತ್ತು ಮತ್ತೆ ಅವರ ಬೆಸ್ಟ್ ಫ್ರೆಂಡ್ ಯಾರ್ಯಾರು ಅಂತ ತೋರಿಸಿದ್ದಾರೆ. ಯಾಕೆ ಫೇಸ್ ಸರ್ಜರಿನ ಮಾಡಿಸ್ಕೊಂಡ್ರು, ಇದೇ ರೀತಿ ಅವ್ರು ಹೇಗ್ ಸತ್ರು, ಯಾತಕ್ಕೋಸ್ಕರ ಅವ್ರು ಮಲ್ಗೋದಿಕ್ಕೆ ಸ್ಲೀಪಿಂಗ್ ಪಿಲ್ ನ ತಗೊಂತಿದ್ರು ಅಂತೆಲ್ಲ ಈ ಮೂವಿಲಿ ತೋರ್ಸಕ್ ಪ್ರಯತ್ನ ಪಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಫ್ಯಾಮಿಲಿ ಡ್ರಾಮಾ ಕೂಡ ಇದೆ. ಮತ್ತೆ ಅವರು ಝೀರೋ ಇಂದ ಹೀರೋ ಹೇಗಾದ್ರು ಅಂತ ಅವರ ಜರ್ನಿ ಕೂಡ ತೋರಿಸಿದ್ದಾರೆ. ಈ ಫಿಲಂ ಅಲ್ಲಿ ಅಷ್ಟೊಂದು ಸ್ಟ್ರಗಲ್ಸ್ ಗಳನ್ನ ಹೈಲೈಟ್ ಮಾಡಿಲ್ಲ. 2-3 ಸಿಚುವೇಶನ್ ಗಳು ಬರ್ತವೆ, ಆದ್ರೆ ಅದು ಬೇಗನೆ ಮುಗ್ದೋಗುತ್ತೆ. ಮೈಕಲ್ ಜಾಕ್ಸನ್ ಅವರ ಸ್ಟೋರಿ ಇನ್ನೂ ಮುಗ್ದಿಲ್ಲ. ಪಾರ್ಟ್ 2 ಕೂಡ ತೆಗಿತಾರೆ ಅಂತ ಅನೌನ್ಸ್ ಆಗಿದೆ. ಮೂವಿ ಒಂದು ಹೊಸ ಮ್ಯೂಸಿಕ್ ಕಾನ್ಸರ್ಟ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಮ್ಯೂಸಿಕ್ ಮತ್ತೆ ಡ್ಯಾನ್ಸ್ ಮೂವ್ಸ್ ಗಳಿದಾವೆ. ನೀವೇನಾದ್ರು ಮೈಕಲ್ ಜಾಕ್ಸನ್ ಅವರ ಫ್ಯಾನ್ ಆಗಿದ್ರೆ ಈ ಮೂವಿನ ಖಂಡಿತ ಹೋಗಿ ನೋಡ್ಬೋದು.